ಕಾಡಿನ ಒಗ್ಗಟ್ಟಿನ ಶಕ್ತಿ. ಒಂದು ದೊಡ್ಡ ಹಸಿರು ಕಾಡಿತ್ತು. ಆ ಕಾಡಿನಲ್ಲಿ ಹಲವು ವಿಧದ ಪ್ರಾಣಿಗಳು ಸಂತೋಷದಿಂದ ಬದುಕುತ್ತಿದ್ದರು. ಅಲ್ಲಿ ದೊಡ್ಡ ಮರಗಳು, ಹಸಿರು ಹುಲ್ಲು, ಹೂವುಗಳು ಮತ್ತು ಸ್ವಚ್ಛವಾದ ನೀರಿನ ಹೊಳೆ ಇತ್ತು. ಆ ಕಾಡಿನಲ್ಲಿ ಒಂದು ಚಿಕ್ಕ ಮೊಲ ಇತ್ತು. ಅದರ ಹೆಸರು ಮಿಂಚು. ಮಿಂಚು ತುಂಬ ಚುರುಕು ಮತ್ತು ಆಟವಾಡಲು ತುಂಬ ಇಷ್ಟಪಡುವುದು. ಅದೇ ಕಾಡಿನಲ್ಲಿ ಒಂದು ಜಿಂಕೆ ಇತ್ತು. ಅದರ ಹೆಸರು ಚಂದ. ಚಂದ ತುಂಬ ಮೃದುವಾದ ಸ್ವಭಾವದ ಜಿಂಕೆ. ಎಲ್ಲ ಪ್ರಾಣಿಗಳ ಜೊತೆ ಸ್ನೇಹದಿಂದ ಮಾತನಾಡುತ್ತಿತ್ತು. ಇನ್ನು ಒಂದು ಚತುರ ನರಿ, ಒಂದು ಆಟಗಾರ ಮಂಗ ಮತ್ತು ಒಂದು ದೊಡ್ಡ ಆನೆ ಕೂಡ ಆ ಕಾಡಿನಲ್ಲಿ ವಾಸಿಸುತ್ತಿದ್ದರು. ಎಲ್ಲ ಪ್ರಾಣಿಗಳು ದಿನವೂ ಒಟ್ಟಿಗೆ ಕಾಡಿನಲ್ಲಿ ತಿರುಗಾಡುತ್ತಾ, ಆಟವಾಡುತ್ತಾ ಸಂತೋಷವಾಗಿ ಬದುಕುತ್ತಿದ್ದರು. ಬೆಳಗ್ಗೆ ಬಂದರೆ ಎಲ್ಲರೂ ನೀರಿನ ಹೊಳೆ ಹತ್ತಿರ ಹೋಗಿ ನೀರು ಕುಡಿಯುತ್ತಿದ್ದರು. ನಂತರ ತಮ್ಮ ತಮ್ಮ ಕೆಲಸಗಳಿಗೆ ಹೋಗುತ್ತಿದ್ದರು. ಒಂದು ದಿನ ಬೆಳಗ್ಗೆ ಮಿಂಚು ಕಾಡಿನಲ್ಲಿ ಓಡಾಡುತ್ತಾ ಆಟವಾಡುತ್ತಿತ್ತು. ಅಷ್ಟರಲ್ಲಿ ಅದು ಒಂದು ವಿಚಿತ್ರ ಶಬ್ದ ಕೇಳಿತು. ಧಮ್ ಧಮ್ ಎಂಬ ಶಬ್ದ ಕಾಡಿನ ಒಳಗಿನಿಂದ ಬರುತ್ತಿತ್ತು. ಮಿಂಚು ಕುತೂಹಲದಿಂದ ಆ ಕಡೆಗೆ ಓಡಿತು. ಅಲ್ಲಿ ಅದು ದೊಡ್ಡ ಮರ ನೆಲಕ್ಕೆ ಬಿದ್ದಿರುವುದನ್ನು ಕಂಡಿತು. ಆ ಮರದ ಕೆಳಗೆ ಒಂದು ಚಿಕ್ಕ ಮಂಗ ಸಿಕ್ಕಿಕೊಂಡಿತ್ತು. ಮಂಗ ಭಯದಿಂದ ಕಿರುಚುತ್ತಿತ್ತು. ಯಾರಾದ್ರೂ ನನಗೆ ಸಹಾಯ ಮಾಡಿ ಎಂದು ಕೂಗುತ್ತಿತ್ತು. ಮಿಂಚು ತಕ್ಷಣ ತನ್ನ ಸ್ನೇಹಿತರನ್ನು ಕರೆತರುವುದಕ್ಕೆ ಓಡಿತು. ಅದು ಜಿಂಕೆ, ಚಂದ, ನರಿ ಮತ್ತು ಆನೆಯನ್ನು ಕರೆದುಕೊಂಡು ಬಂತು. ಆನೆ ಆ ದೃಶ್ಯ ನೋಡಿ ಹೇಳಿತು, ಈ ಮರ ತುಂಬಾ ಭಾರವಾಗಿದೆ, ನಾನು ಒಬ್ಬನೇ ಎತ್ತಲು ಪ್ರಯತ್ನಿಸುತ್ತೇನೆ. ಆನೆ ತನ್ನ ದೊಡ್ಡ ಬಲದಿಂದ ಮರವನ್ನು ಎತ್ತಲು ಪ್ರಯತ್ನಿಸಿತು. ಆದರೆ ಮರ ತುಂಬಾ ದೊಡ್ಡದು ಮತ್ತು ಭಾರವಾಗಿತ್ತು. ಅಷ್ಟರಲ್ಲಿ ನರಿ ಒಂದು ಯೋಚನೆ ಮಾಡಿತು. ನಾವು ಎಲ್ಲರೂ ಒಟ್ಟಿಗೆ ಪ್ರಯತ್ನ ಮಾಡಿದರೆ ಮಾತ್ರ ಸಾಧ್ಯ ಎಂದು ಅದು ಹೇಳಿತು. ಜಿಂಕೆ ತನ್ನ ಕೊಂಬುಗಳಿಂದ ಮರವನ್ನು ತಳ್ಳಲು ಪ್ರಯತ್ನಿಸಿತು. ಮೊಲ ಮಿಂಚು ಸುತ್ತಲಿನ ಕಲ್ಲುಗಳನ್ನು ತೆಗೆದು ದಾರಿಯನ್ನು ಸ್ವಲ್ಪ ಖಾಲಿ ಮಾಡಿತು. ಆನೆ ಮತ್ತೆ ತನ್ನ ಬಲದಿಂದ ಮರವನ್ನು ಎತ್ತಲು ಪ್ರಯತ್ನಿಸಿತು. ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದರು. ಸ್ವಲ್ಪ ಸಮಯದ ನಂತರ ಮರ ಸ್ವಲ್ಪ ಎತ್ತಲ್ಪಟ್ಟಿತು. ಆ ಸಮಯದಲ್ಲಿ ಮಂಗ ತಕ್ಷಣ ಹೊರಗೆ ಜಿಗಿದು ಬಂದಿತು. ಮಂಗ ತುಂಬ ಸಂತೋಷಪಟ್ಟಿತು. ನೀವು ಎಲ್ಲರೂ ಇಲ್ಲದಿದ್ದರೆ ನಾನು ಹೊರಬರಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ಅದು ಕೃತಜ್ಞತೆಯಿಂದ ಹೇಳಿತು. ಆ ದಿನ ಎಲ್ಲ ಪ್ರಾಣಿಗಳು ಒಂದು ದೊಡ್ಡ ಪಾಠ ಕಲಿತವು. ಒಬ್ಬರಿಗೊಬ್ಬರು ಸಹಾಯ ಮಾಡಿದರೆ ಯಾವುದೇ ದೊಡ್ಡ ಸಮಸ್ಯೆಯನ್ನು ಪರಿಹರಿಸಬಹುದು. ಆ ದಿನ ಸಂಜೆ ಎಲ್ಲರೂ ಕಾಡಿನ ಮಧ್ಯದಲ್ಲಿ ಸೇರಿಕೊಂಡು ಸಂತೋಷದಿಂದ ಸಮಯ ಕಳೆಯುತ್ತಿದ್ದರು. ಮಂಗ ಮರದ ಮೇಲಿಂದ ಹಣ್ಣುಗಳನ್ನು ಕೆಳಗೆ ಹಾಕಿತು. ಮೊಲ ಮತ್ತು ಜಿಂಕೆ ಅವುಗಳನ್ನು ತಿನ್ನುತ್ತಾ ನಗುತ್ತಿದ್ದರು. ಆನೆ ನಗತ್ತಾ ಹೇಳಿತು, ಇಂದು ನಾವು ಒಗ್ಗಟ್ಟಿನ ಶಕ್ತಿಯನ್ನು ನೋಡಿದ್ದೇವೆ. ನರಿ ಕೂಡ ಹೇಳಿತು, ಹೌದು, ಒಬ್ಬರಿಗೊಬ್ಬರು ಸಹಾಯ ಮಾಡಿದರೆ ಕಾಡು ಇನ್ನೂ ಸಂತೋಷವಾಗಿರುತ್ತದೆ. ಆ ದಿನದಿಂದ ಆ ಕಾಡಿನ ಪ್ರಾಣಿಗಳು ಇನ್ನೂ ಹೆಚ್ಚು ಒಟ್ಟಿಗೆ ಇರಲು ಆರಂಭಿಸಿದವು. ಯಾರಿಗಾದರೂ ಸಮಸ್ಯೆ ಬಂದರೆ ಎಲ್ಲರೂ ಸೇರಿ ಅದನ್ನು ಪರಿಹರಿಸುತ್ತಿದ್ದರು. ಕಾಡಿನಲ್ಲಿ ಮತ್ತೆ ಸಂತೋಷ ಮತ್ತು ಶಾಂತಿ ತುಂಬಿತು. ಪ್ರಾಣಿಗಳ ಸ್ನೇಹ ಮತ್ತು ಒಗ್ಗಟ್ಟು ಆ ಕಾಡನ್ನು ಇನ್ನೂ ಸುಂದರವಾಗಿಸಿತು. ಆ ಕಾಡಿನ ಕಥೆ ಎಲ್ಲ ಪ್ರಾಣಿಗಳಿಗೆ ಒಂದು ಉದಾಹರಣೆಯಾಯಿತು. ಸ್ನೇಹ, ಸಹಾಯ ಮತ್ತು ಒಗ್ಗಟ್ಟು ಇದ್ದರೆ ಜೀವನ ಇನ್ನೂ ಸುಂದರವಾಗುತ್ತದೆ. ನೀತಿ: ಒಗ್ಗಟ್ಟಿನಲ್ಲಿ ದೊಡ್ಡ ಶಕ್ತಿಯಿದೆ.